ಅಧ್ಯಕ್ಷರಾದಂಥ ಶಿವಯೋಗಿಯವರೇ, ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಸಿರಾಜ್ ಶೇಖ್ ಅವರೇ, ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಲ್ಲಂ ಪ್ರಶಾಂತ್ ಅವರೇ, ಕೂಡ್ಲಿಗಿ ಶಾಸಕರಾದಂಥ NT ಶ್ರೀನಿವಾಸ್ ಅವರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಚಿದಾನಂದ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ನೆರೆದಿರತಕ್ಕಂಥ ಆತ್ಮೀಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಮಾತನಾಡಿದಂಥ ನಮ್ಮ ಪಕ್ಷದ ಮುಖಂಡರುಗಳು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಶ್ರೀಮತಿ ಅನ್ನಪೂರ್ಣ ತುಕಾಮ ಅವರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿದ್ದೀರಿ. ತುಕಾರಾಂ ಅವರು ಕಳೆದ ಬಾರಿ ತುಕಾರಾಂ ಅವರ ಧರ್ಮಪತ್ನಿಗೆನೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದು. ಅವರನ್ನ ತಾವು ಆಶೀರ್ವಾದ ಮಾಡಿ ಈ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದ್ದೀರಿ. ಈ ಚುನಾವಣೆಯಲ್ಲಿ ಶ್ರೀಮತಿ ಅನ್ನಪೂರ್ಣ ಅವರಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಸಂಡೂರು ಯಾವಾಗಲೂ ಕೂಡ ಕಾಂಗ್ರೆಸ್ಸಿನ ಭದ್ರ ಕೋಟೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದೀರಿ. ಅದಕ್ಕಾಗಿ ಸಂಡೂರಿನ ಎಲ್ಲ ಮತದಾರರಿಗೆ, ಮಹಾಜನತೆಗೆ, ಕಾರ್ಯಕರ್ತ ಬಂಧುಗಳಿಗೆ, ನಮ್ಮ ಪಕ್ಷದ ಮುಖಂಡರುಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಶ್ರೀಮತಿ ಅನ್ನಪೂರ್ಣ ಅವರು ನೂತನವಾಗಿ ತಾವೆಲ್ಲರೂ ಕೂಡ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ. ಅವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ನಾನು 3 ದಿನಗಳ ಕಾಲ ಇಲ್ಲಿ ಪ್ರಚಾರವನ್ನು ಮಾಡಿದೆ. ತುಕಾರಾಮ್ ಅವರು ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಶಾಸಕರಾಗಿ, ಮಂತ್ರಿಗಳಾಗಿ ಜನರ ಜೊತೆ ನಿಕಟವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಜನರ ಮಧ್ಯೆ ಇದ್ದು ಕೆಲಸ ಮಾಡಿದ್ದಾರೆ. ಅವರು ಲೋಕಸಭೆಗೆ ಆಯ್ಕೆ ಮಾಡಿದ್ದೀರಿ ನೀವು. ಅವರ ಧರ್ಮಪತ್ನಿಯನ್ನ ಸಂಡೂರಿನಿಂದ ನಾವು ವಿಧಾನಸಭೆಗೆ ನಿಲ್ಲಿಸಿದ್ದೇವೆ. ದಯಮಾಡಿ ಆಶೀರ್ವಾದ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡಿದ್ದೆ. ಜೊತೆಗೆ ನಮ್ಮ ಪಕ್ಷದ ಸಿದ್ಧಾಂತ, ಪಕ್ಷದ ಕಾರ್ಯಕ್ರಮಗಳನ್ನು ಜನತೆಯ ಮುಂದೆ ಇಟ್ಟಿದ್ದು. ಇವತ್ತೇನಾದರೂ ಸಂವಿಧಾನದ ರಕ್ಷಣೆ ಆಗಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕಾದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಆ ಪಕ್ಷಕ್ಕೆ ತಾವು ಆಶೀರ್ವಾದವನ್ನು ಮಾಡಬೇಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದು. ನೀವು ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ಶ್ರೀಮತಿ ಅನ್ನಪೂರ್ಣ ಅವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾವು ಈ ಬಾರಿ ನುಡಿದಂತೆ ನಡೆದಿದ್ದೇವೆ. ನಾವು ಘೋಷಣೆ ಮಾಡಿದಂತ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ. ಯಾವುದೇ ಧರ್ಮ, ಜಾತಿ ಇಲ್ಲದೇನೆ, ಭಾಷೆ ಇಲ್ಲದೇನೆ, ಯಾವುದೇ ರಾಜಕೀಯ ಪಕ್ಷ ಮಾಡದೇನೆ ಎಲ್ಲ ಬಡವರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಗ್ಯಾರಂಟಿ ಯೋಜನೆಗಳಿಗೆ ತಾವೆಲ್ಲ ಮನ್ನಣೆಯನ್ನು ಕೊಡಬೇಕು. ನಮ್ಮ ಸರ್ಕಾರಕ್ಕೆ ತಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿದ್ದು. ನೀವು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಮನ್ನಣೆಯನ್ನು ಕೊಟ್ಟಿದ್ದೀರಿ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಕೂಡ ಬಡವರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಅದನ್ನು ನಮ್ಮ ಪಕ್ಷ ಮಾಡಿದೆ. ಚುನಾವಣಾ ಸಂದರ್ಭದಲ್ಲಿ ನಾನು ಡಿ.ಕೆ. ಶಿವಕುಮಾರ್, ರಾಹುಲ್ ಗಾಂಧಿಯವರು, ಖರ್ಗೆಯವರು ನಾವೆಲ್ಲರೂ ಕೂಡ ಜನರ ಮುಂದೆ ಪ್ರಸ್ತಾಪ ಮಾಡಿದ್ದು. ನಮಗೆ ಅಧಿಕಾರವನ್ನು ಕೊಟ್ಟರೆ
5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಡ್ತೇವೆ. ನಾವು ಕೊಟ್ಟ ಮಾತಿನಂತೆ ನಡ್ಕುತ್ತೇವೆ. ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ಜನದ್ರೋಹವನ್ನು ಮಾಡಲ್ಲ. ಆದರೆ ಬಿಜೆಪಿಯವರು ಅವರ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ, ಜನದ್ರೋಹವನ್ನು ಮಾಡಿದ್ದಾರೆ, ವಚನ ಭಂಗವನ್ನು ಮಾಡಿದ್ದಾರೆ. ಅಂತ ಪಾರ್ಟಿಗಳಿಗೆ ಬೆಂಬಲವನ್ನು ಕೊಡಬೇಡಿ. ನೋಡಿ, 2014ರಲ್ಲಿ ನರೇಂದ್ರ ಮೋದಿಯವರು ಏನೆಲ್ಲ ಹೇಳಿದ್ರು, 2018ರಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರು ಕಾಂಗ್ರೆಸ್ಸಿನ ಬಿಜೆಪಿಯವರು, ಇವನ್ನೆಲ್ಲ ಒಮ್ಮೆ ನೀವು ಜ್ಞಾಪಕ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿಯವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪಣ ಇದೆ, ಅದನ್ನು ತಕ್ಕ ಬಂದು ಎಲ್ಲರ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಎಂದ್ರು, ಮಾಡಲಿಲ್ಲ. ಅಚ್ಚೇ ದಿನ ಆಯೋಗ ಅಂತಂದ್ರು, ಬರಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಆಹಾರ ಪದಾರ್ಥಗಳು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅವುಗಳ ಬೆಲೆಗಳನ್ನು ಇಳಿಸ್ತೀವಿ ಅಂತಂದ್ರು, ಇಳಿಸಲಿಲ್ಲ. ಯಾವುದನ್ನು ಮಾಡಿದರೆ ಹೇಳಿ ಬಿಜೆಪಿಯವರು? ಇದರ ಜೊತೆಗೆ ಇಲ್ಲಿ ನಾನು ಗೆದ್ದೇ ಗೆಲ್ಲಿಸ್ತೀನಿ ಅಂತೇಳಿ ಜನಾರ್ದನ್ ರೆಡ್ಡಿ ಬಂದು ಕೂತ್ಕೊಂಡಿದ್ರು, ಜವಾಬ್ದಾರಿ ತಗೊಂಡಿದ್ರು. ಜನಾರ್ದನ್ ರೆಡ್ಡಿ ಈ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಾನು ಈ ಚುನಾವಣೆಯಲ್ಲಿ ಗೆಲ್ಲಿಸ್ತೀನಿ, ಕಾಂಗ್ರೆಸ್ ಅನ್ನ ಸೋಲಿಸ್ತೀನಿ ಅಂತ ಹೇಳಿದ್ರು. ಇವತ್ತೇನಾದರೂ ಬಳ್ಳಾರಿ ಜಿಲ್ಲೆಗೆ ಕಳಂಕವನ್ನು ತಂದಿದ್ರೆ ಶ್ರೀಮಾನ್ ಜನಾರ್ದನ್ ರೆಡ್ಡಿಯವರು. ರಿಪಬ್ಲಿಕ್ ಆಫ್ ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಹೇಳಿರ್ತಕ್ಕಂಥದ್ದು ನಾನು ಹೇಳಿರೋದಲ್ಲ. ಸಂತೋಷ್ ಲಾಡ್ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೊಟ್ಟರು ವರದಿ ಅಕ್ರಮ ಗಣಿಗಾರಿಕೆ ಬಗ್ಗೆ. ಅವರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ, ಹಪ್ತ ವಸೂಲು ಮಾಡಿಬಿಟ್ಟಿದ್ದಾರೆ. ನಾನು ಅವರ ವರದಿ ಆಧಾರದ ಮೇಲೆ ವಿರೋಧ ಪಕ್ಷದ ನಾಯಕನಾಗಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಬಿಟ್ಟಿದ್ದಾರೆ, ಅಕ್ರಮ ಗಣಿಗಾರಿಕೆಯಲ್ಲಿ ಲೂಟಿ ಹೊಡೆದು ಬಿಟ್ಟಿದ್ದಾರೆ, ಬಳ್ಳಾರಿಗೆ ಕೆಟ್ಟ ಹೆಸರನ್ನು ತಂದಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದಾಗ ನನ್ನ ಮೇಲೆ ಎಗರಿ ಬಿದ್ದರು. ಇದೇ ಜನಾರ್ದನ್ ರೆಡ್ಡಿ, ಇದೇ ಸೋಮಶೇಖರ್ ರೆಡ್ಡಿ, ಇದೇ ಕರುಣಾಕರ್ ರೆಡ್ಡಿ, ಇದೇ ಶ್ರೀರಾಮುಲು ಇವರೆಲ್ಲರೂ ಸೇರ್ಕೊಂಡು, ಶ್ರೀರಾಮುಲು ಬಾಮೈದ ಯಾರಪ್ಪ ಅವನ ಹೆಸರು, ಸುರೇಶ್ ಬಾಬು ಏನು ಒಡೆಯವ್ರ ತರ ಮುನ್ನುಗ್ಗಿದ್ರು. ನಾನು ಹೇಳಿದೆ, ಒಂದ್ ಹೆಜ್ಜೆ ಮುಂದಾಕಿದ್ರು ಕೂಡ ನಿಮ್ ಕಾಲ್ ಮುರಿದಾಕ್ತೀನಿ ಹುಷಾರ್ ಅಂತಂದೆ. ನಾನು ಈ ಬಳ್ಳಾರಿ ಬಾ ನೋಡ್ಕತೀನಿ ಅಂತಂದ್ರು. ನಾನು ಹೇಳಿದೆ, ನಡ್ಕೊಂಡೇ ಬರ್ತೀವಿ ನಡ್ರಪ್ಪ, ನಾವು ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರಿಂದ ಬಳ್ಳಾರಿವರೆಗೆ ನಡ್ಕೊಂಡು ಬರ್ತೀವಿ, ನೋಡೋಣ ಹೆಂಗ್ ಕಾಲ್ ಮುರಿತೀರಿ ನೀವು ಹೆಂಗೆ ನಮ್ಮನ್ನ ಕಾಲ್ ಮುರಿದಾಕ್ತೀರಿ ನೋಡೋಣ ಅಂತ.
ಏನು ಮಾಡಕ್ಕಾಗಲಿಲ್ಲ, ಅಧಿಕಾರ ಕಳ್ಕೊಂಡ್ರು. ಇಲ್ಲಿ ಬಂದು ಕೂತ್ಕೊಂಡು ಸಂಡೂರನ್ನ ರಿಪಬ್ಲಿಕ್ ಆಫ್ ಸಂಡೂರು ಮಾಡಲಿಕ್ಕೆ ಹೊರಟಿದ್ರು. ರಿಪಬ್ಲಿಕ್ ಆಫ್ ಸಂಡೂರು ಮಾಡಲಿಕ್ಕೆ ಹೊರಟಿದ್ರು. ಆದರೆ ಸಂಡೂರಿನ ಜನತೆಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ನೀವು ಅವರ ಅಟವಟಾಪಗಳಿಗೆ ಬಲಿಯಾಗಲಿಲ್ಲ, ಅವರ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ. ಇಡೀ 3 ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು. ನಾನು ಯಾವಾಗಲೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ, ಮತದಾರರಿಗೆ ಋಣಿಯಾಗಿರ್ತೇನೆ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅದಕ್ಕೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅವರ ಅಭಿಮಾನಿಗಳಿಗೆ, ನಾನು ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತೇಳಿ, ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತ ಹೇಳ್ತಿದ್ರು. ನಾನೇನ್ ಕರಿತೀನಿ ಗೊತ್ತಾ? ಅಭಿಮಾನಿ ಮತದಾರ ಬಂಧುಗಳೇ. ಮತದಾರ ಬಂಧುಗಳೇ, ಅಭಿಮಾನಿಗಳು, ಮತದಾರ ಬಂಧುಗಳೇ, ಮತದಾರ ದೇವರ ಅಭಿಮಾನಿ ದೇವರುಗಳೇ, ಮತದಾರ ದೇವರುಗಳೇ. ನೀವೇ ಅಲ್ವಾ, ನಿಮ್ಮಿಂದ ಅಲ್ವಾ ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಇವತ್ತು 136 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದು. ಪ್ರಯತ್ನ ಮಾಡಿದ್ರು ಬಿಜೆಪಿಯವರು. ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ 2008ರಲ್ಲಿ 2018ರಲ್ಲಿ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಎಂಎಲ್ಎಗಳನ್ನು ಕೊಂಡುಕೊಂಡು ನರೇಂದ್ರ ಮೋದಿಯವರು ನಕ್ಕಾವುಂಗ ನಕ್ಕಾನೇ ದೂಂಗ ಅಂತ ಹೇಳ್ತಾರೆ. ನಕ್ಕಾವುಂಗ ನಕ್ಕಾನೇ ದೂಂಗ. ನಾನು ಕೇಳ್ತೀನಿ, ನರೇಂದ್ರ ಮೋದಿಜಿ ಇಷ್ಟೊಂದು 17 ಜನ ಎಂಎಲ್ಎಗಳನ್ನು ಕೊಂಡ್ಕೊಂಡ್ರಿ. 2008ರಲ್ಲಿ 10 ಜನ ಎಂಎಲ್ಎಗಳನ್ನು ಕೊಂಡ್ಕೊಂಡ್ರಿ. ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರಿ. ಎಲ್ಲಿಂದ ಬಂತು ಹಣ? ಅದು ಲಂಚದ ಹಣ ಅಲ್ವಾ? ಲಂಚದ ಹಣ ಅಲ್ಲ. ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದನ್ನ ಇವತ್ತು ನೀವೆಲ್ಲರೂ ಕೂಡ ಕೇಳಬೇಕಾಗ್ತದೆ. ಯಾವತ್ತೂ ಕೂಡ ಬಿಜೆಪಿಯವರು ಸುಭದ್ರ ಸರ್ಕಾರವನ್ನು ಕರ್ನಾಟಕದಲ್ಲಿ ಕೊಟ್ಟಿಲ್ಲ. ಯಾವತ್ತಾರು ಕೊಟ್ಟಿದ್ದಾರೆ ಸುಭದ್ರ ಸರ್ಕಾರನ? 2008ರಲ್ಲಿ ಸುಭದ್ರ ಸರ್ಕಾರ ಕೊಡಕ್ಕಾಗಲಿಲ್ಲ. 3 ಜನ ಮುಖ್ಯಮಂತ್ರಿಗಳಾದರು. 2019ರಲ್ಲಿ ಅಧಿಕಾರಕ್ಕೆ ಬಂದಾಗ ಸುಭದ್ರ ಸರ್ಕಾರ ಕೊಡಕ್ಕಾಗಲಿಲ್ಲ. 2 ಮುಖ್ಯಮಂತ್ರಿಗಳಾದರು. ನಾವು 2013ರಲ್ಲಿ ಅಧಿಕಾರಕ್ಕೆ ಬಂದಾಗ 121 ಜನರನ್ನ ಗೆದ್ದಿದ್ದು, 121 ಎಂಎಲ್ಎಗಳನ್ನು ಗೆದ್ದು 2023ರಲ್ಲಿ 36 ಸ್ಥಾನಗಳನ್ನು ಗೆದ್ದು ನಾವು ಸುಭದ್ರ ಸರ್ಕಾರವನ್ನು ಕೊಡ್ತೇವೆ. ಈಗ ಕಾಯ್ತಾ ಇದ್ದಾರೆ ಅವರು. ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದೋಯ್ತದೆ. ಏನ್ ವಿಜೇಂದ್ರ, ಅಶೋಕ, ಕುಮಾರಸ್ವಾಮಿ ಏನ್ ಪೈಪೋಟಿ ಮೇಲೆ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗ್ಬಿಡ್ತೀವಿ. ನಾನು ಹೇಳ್ತೀನಿ, ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ. ಕಾಂಗ್ರೆಸ್ ಪಕ್ಷ 5 ವರ್ಷನೂ ಕೂಡ ಅಧಿಕಾರದಲ್ಲಿ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮನ್ನೇನು ಅಲ್ಲಾಡ್ಸಕ್ಕಾಗಲ್ಲ. ಸಿದ್ದರಾಮಯ್ಯನ ಇಮೇಜ್ಗೆ
ಕಪ್ಪು ಮಸಿ ಬಳಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಜಗ್ಸಕ್ಕೂ ಆಗಲ್ಲ, ಬಗ್ಸಕ್ಕೂ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೂರು ಉಪಚುನಾವಣೆಗಳನ್ನು ಗೆದ್ದಿದ್ದೀವಿ. ಸಂಡೂರಿನಲ್ಲಿ ತುಕಾರಾಂ ಗೆದ್ದಿದ್ರು. ಇದೊಂದು ಕ್ಷೇತ್ರ ನಾವು ಗೆದ್ದಿದ್ದದು. ಶಿಗ್ಗಾಂವ್, ಚನ್ನಪಟ್ಟಣ ನಾವು ಗೆದ್ದಿರಲಿಲ್ಲ. ಅಲ್ಲಿ ಗೆದ್ದಿದ್ದವರು ಯಾರು? ಮಿಸ್ಟರ್ ಕುಮಾರಸ್ವಾಮಿ, ಈಗ ಕೇಂದ್ರದ ಸಚಿವ. ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ಶಿಗ್ಗಾಂವ್ನಲ್ಲಿ ಗೆದ್ದಿದ್ದವರು ಯಾರು? ಬಸವರಾಜ ಬೊಮ್ಮಾಯಿ. ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಆದರೆ ಚನ್ನಪಟ್ಟಣದ ಜನ, ಶಿಗ್ಗಾಂವ್ನ ಜನ ಅವರನ್ನು ತಿರಸ್ಕಾರ ಮಾಡಿ ಅವರು ಗೆದ್ದಿದ್ದಂತ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಅಫ್ಕೋರ್ಸ್ ಡಿ.ಕೆ. ಶಿವಕುಮಾರ್ ಮತ್ತು ಅವರ ತಮ್ಮ ಸುರೇಶ್ ಅವರ ಶ್ರಮನೂ ಕೂಡ ಇದೆ. ನಮ್ಮ ಕಾರ್ಯಕರ್ತರ ಶ್ರಮ ಇದೆ. ಶಿಗ್ಗಾಂವ್ನಲ್ಲಿ 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ. 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ. ಅಲ್ಲೂ ಕೂಡ ಗೆದ್ದು ಈಗಲಾದರೂ ಬಿಜೆಪಿಯವರಿಗೆ ಹೇಳ್ತೀನಿ, ನಾನು ಜೆಡಿಎಸ್ನವರಿಗೆ ಹೇಳ್ತೀನಿ, ಜನರ ಮನಸ್ಸನ್ನ, ಜನರ ಆಲೋಚನೆಯನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಯಾರು ಕೂಡ ಸುಳ್ಳು ಹೇಳೋದು ಬಿಡಿ, ಸುಳ್ಳು ಆರೋಪಗಳನ್ನು ಮಾಡೋದು ಬಿಡಿ, ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡೋದು ಬಿಡಿ, ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದನ್ನು ಬಿಡಿ. ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ರೆ ಇನ್ನು ಮುಂದೆ ಯಾರು ಕೂಡ ಸರ್ಕಾರ ಜೊತೆ ಸಹಕರಿಸತಕ್ಕಂಥ ಕೆಲಸವನ್ನು ಮಾಡಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಡಿ ಅಂತ ಹೇಳಲ್ಲ, ಟೀಕೆ ಮಾಡಿ, ಆದರೆ ರಚನಾತ್ಮಕವಾದಂಥ ಟೀಕೆಗಳನ್ನು ಮಾಡಿ. ನಾವು ಅದಕ್ಕೆ ಉತ್ತರಿಸ್ತೀವಿ, ನಾವು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ಸುಳ್ಳು ಆರೋಪಗಳನ್ನು ಮಾಡೋದು, ಅಪಪ್ರಚಾರಗಳನ್ನು ಮಾಡೋದು, ವಕ್ಫ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು, ವಕ್ಫ್ ಪ್ರಾಪರ್ಟಿ ಮೇಲೆ ಮೂಢ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು, ಇವೆಲ್ಲ ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಿ. ಇವತ್ತು ನಿಮ್ಮ ತಟ್ಟೆನಲ್ಲಿ ಯಜ್ಞ ಬಿದ್ದಿದೆ. ನಾಚಿಕೆ ಆಗಲ್ಲ ನಿಮಗೆ, ನೀವೇ. ನಾನು ಅದಕ್ಕೆ ಹೇಳಿದೆ, ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ 700 ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ನರೇಂದ್ರ ಮೋದಿ ಅವರೇ, ನೀವು ಈ ದೇಶದ ಪ್ರಧಾನಮಂತ್ರಿಗಳು, ನೀವು ಸುಳ್ಳು ಹೇಳಬಾರದು. ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ, ಸಾಬೀತು ಮಾಡಿದ್ರೆ, ನಾನು ಕೂಡಲೇ ರಾಜಕೀಯದಿಂದ ನಿವೃತ್ತಿ ಆಗ್ತಕ್ಕಂಥ ತೀರ್ಮಾನವನ್ನು ಮಾಡ್ತೇನೆ. ಇಲ್ಲದೆ ಹೋದ್ರೆ, ಪ್ರೂವ್ ಮಾಡಕ್ಕಾಗದೆ ಹೋದ್ರೆ ನೀವು ಮಾಡಬೇಕು ಅಂತ ಹೇಳಿದೆ. ಉಸಿರೇ ಇಲ್ಲ. ಹೇಗೆ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ, ಅಪಪ್ರಚಾರವನ್ನು ಮಾಡ್ತಾರೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಹಿಡಿದು ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಸುಳ್ಳು ಪ್ರಚಾರವನ್ನ, ಅಪಪ್ರಚಾರವನ್ನ ಮಾಡತಕ್ಕಂಥದ್ದು ಇಲ್ಲೂ ಕೂಡ ಮಾಡಿದ್ರು. ಹೊಸ ತುಕಾರಾಂ ಮೇಲೂ ಕೂಡ ಮಾಡಿದ್ರು. ಯಾವುದು ಸತ್ಯ ಅಲ್ಲ.
ಯಾವುದು ಸತ್ಯ ಅಲ್ಲ. ಈಗ ಅನ್ನಪೂರ್ಣ, ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಅವರನ್ನು ಗೆಲ್ಲಿಸಿದ್ದೀರಿ. ನಮಗೆ ಇನ್ನಷ್ಟು ಶಕ್ತಿ ಬಂದಿದೆ. ಇನ್ನು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಸಂಡೂರಿನಲ್ಲಿ ಸಂತೋಷ್ ಲಾಡ್ ತುಕಾರಾಂ ಮತ್ತೆ ಅನ್ನಪೂರ್ಣ ತುಕಾರಾಂ ಅವ್ರು ಏನು ಹೇಳ್ತಾರೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ತದೆ ನಮ್ಮ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಗ್ಬೋದಾ? ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದೀವ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾವು 2028ವರೆಗೂ ಅಧಿಕಾರದಲ್ಲಿ ಇರ್ತೀವಿ. ನಾವು ಅಧಿಕಾರದಲ್ಲಿರೋವರೆಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ಆಮೇಲೆ ಮತ್ತೆ 2028 ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರ್ತೇವೆ. ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ. ಇವತ್ತು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ, ಎಲ್ಲ ಯೋಜನೆಗಳಿಂದ 40 ರಿಂದ 50 ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಪ್ರತಿ ಕುಟುಂಬಕ್ಕೆ ಸುಮಾರು 4.5 ಕೋಟಿ ಜನರಿಗೆ ತಲುಪ್ತಾ ಇದೆ. 4.5 ಕೋಟಿ ಜನರಿಗೆ ತಲುಪ್ತಾ ಇದೆ. $4 ಕೋಟಿ ಹಣ ವರ್ಷಕ್ಕೆ 50 ರಿಂದ 60 ಕೋಟಿ ರೂಪಾಯಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಇಡೀ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಅವರು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು. ಯಾವುದೇ ಸತ್ಯಾಂಶ ಇಲ್ಲ. ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಬಂದಿದ್ದೀವಿ. ಯಾವುದಾದರೂ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇತ್ತೀಚೆಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು 5 ಜನ ಮೃತಪಟ್ಟಿದ್ದಾರೆ. ನಾನು ಮೀಟಿಂಗ್ ಮಾಡಿದೆ. ಮೀಟಿಂಗ್ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ ಸತ್ತವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ, ಬಡವರ ಪರವಾಗಿರ್ತದೆ, ದಲಿತರ ಪರವಾಗಿರ್ತದೆ, ಹಿಂದುಳಿದವರ ಪರವಾಗಿರ್ತದೆ, ಅಲ್ಪಸಂಖ್ಯಾತರ ಪರವಾಗಿರ್ತದೆ, ರೈತರ ಪರವಾಗಿರ್ತದೆ, ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೆ, ಶ್ರೀಮತಿ ಅನ್ನಪೂರ್ಣ ಅವರನ್ನ ವಿಧಾನಸಭೆಗೆ ಕಳಿಸಿದ್ದಕ್ಕೆ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.